ಲೋಕಕ್ಕೆ ಒಬ್ಬನೇ ಅಧಿಪತಿ ಆ ಇಂದ್ರ, ನಕ್ಷತ್ರ ಲೋಕಕ್ಕೆ ಒಬ್ಬನೇ ಅಧಿಪತಿ ಆ ಚಂದ್ರ, ಈ ನಾಟಕದ ಲೋಕಕ್ಕೆ ಒಬ್ಬನೇ ಅಧಿಪತಿ ದಟ್ ಈಸ್ ದೇವೇಂದ್ರ ದೇಸಾಯಿ ಗೌಡ. ಧರ್ಮ ಧರ್ಮ ಧರ್ಮ, ಈ ಕರ್ಮದ ಕಲಿಯುಗದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬೆತ್ತಲು ಹೋದ ಆನಂದೇಗೌಡ. ಆನಂದೇಗೌಡನ ಗತಿ ಏನಾಯಿತು ಗೊತ್ತಾ? ಈ ಗೌಡನ ಕುತಂತ್ರದಿಂದ ಅವನ ಮನೆಯಲ್ಲಿ ನಡೆಯುತ್ತಿರುವ ಸ್ವಕಾರ ಊಟದಲ್ಲಿ ನನ್ನ ಆಳುಗಳನ್ನು ಕಳಿಸಿ ಬಿಸ ಹಾಕಿಸಿ ಅವರ ವಂಶವೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ನನ್ನೆದುರು ನಿಂತು ಮಾತನಾಡುವರು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಸುತ್ತು 40 ಹಳ್ಳಿಯಲ್ಲಿ ನಾಯಕ ಎನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರಧೀರರೆಂದು ಹಾರಾಡಿದರೆ ಅವರ ಮನೆತನವನ್ನು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯ ಬಲವಾದ ಛಲ. ಅಣ್ಣ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಚೆಲುದ ಚತುರರು ನಾವು ಆಗಿ ಈ ಜಗತ್ತನ್ನು ನಮ್ಮ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಾವು ಹೇಳಿದಂತೆ ಕೇಳುವ ಹಾಗೆ ಮಾಡಬೇಕು. ಈ ಊರಿನ ಬಡ ಬಿಕಾರಿಗಳನ್ನು ಯಾರಾದರೂ ನಮಗೆ ಅದರ ಉತ್ತರ ಕೊಟ್ಟರೆ ಇದೇ ನಮ್ಮ ಅರಮನೆಯ ಕಂಬಕ್ಕೆ ಕಟ್ಟೆ ಅವರ ಮೈ ಚರ್ಮ ಸುಲಿಯೋದೆ ಈ ದೇಸಾಯರ ದೇಶಗತಿಯ ಆರ್ಭಟ. ಇದರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನಲ್ಲಿ ಬಗ್ಗೆ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರು ಬೆಳಿಗ್ಗೆ ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ. ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡದೆ ಕ್ಷಮಿಸುವಂದು ಕ್ಷಮೆಯನ್ನು ಕೇಳುತ್ತಾರೆ. ಅಂದ ಮೇಲೆ ನಮಗೆ ಎದುರಾಗಿ ನಿಲ್ಲವರು ಯಾರಿದ್ದಾರೆ ಈ ಗ್ರಾಮದಲ್ಲಿ? ನಮಗೆ ಎದುರಾಗಿ ನಿಲ್ಲವರು ಯಾರೂ ಇಲ್ಲ ಎಂದು ಚಿಂತಿಸಿದವರು ಅಣ್ಣ. ಆದರೆ ನಮ್ಮ ಜೊತೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಅನ್ನೋದು ಮಾತ್ರ ಮರಿಬೇಡ. ಚೂರಿ ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗೆ ಇದ್ದವರು ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಅವರನ್ನುವುದೇ ನನ್ನ ಬಂದೂಕಿನಿಂದ ಅವರ ಎದೆ ಗುಂಡಿಗೆಯನ್ನು ಚೀಡಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೂಡುವ ಆ ಕಡಬೈರಿಯ ದೇಹವನ್ನು ಛಿದ್ರ ವಿಚಿತ್ರ ಮಾಡಿ ವೀರನಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಆ ಬ್ರಹ್ಮನು ಒಬ್ಬನೇ ಸಿಂಹನಾದರೆ ಈ ಬ್ರಹ್ಮಾಂಡ ಭೂಮಿಗೆ ನಾವು ಜೋಡಿ ಸಿಂಹಗಳೇ. ಮುನಿಯಾ, ಏ ಮುನಿಯಾ, ಯಾಕೆ ನರ ನರ ಹರ್ಕೋತಿಯಪ್ಪ ದೇಸಾಯಿ? ಅದೇನಂತ ಹೇಳ ಸಾಯಿ ಪಟ ಪಟ. ಏನಂದಲೇ ಮಗನ ಮುನಿಯ? ಅದೇನೂ ಇಲ್ರಿ ಅಪ್ಪ ದೇಸಾಯಿ, ಅದೇನು ಕೆಲಸ ಐತೆ ಅಂತ ಹೇಳ್ರಿ ದೇಸಾಯಿ ಅವ್ರ ಅಂದ್ಯ. ಲೇ ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣ ತೆಗೆದುಕೊಂಡು ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳ್ತೀನಲ್ಲ, ಕಳಿಸಿದೆ ತಾನೇ? ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ ದೇಸಾಯಿ ಅವ್ರ, ಅದು ನಾನು ಮುಂಜಾನೆ ಕೊಟ್ಟು ಕಳಿಸಿ ಬಂದೀನಿ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ.
ಹಾ ಯಾರು? ಓಹೋ, ಇನ್ಸ್ಪೆಕ್ಟರ್ ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ ಅದೇ ಸಾಯವರೇ, ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರವಿದೆ ತಾನೇ ಮಗನೇ? ಯಾರ್ದೋ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಿರೋ ಹಾಗೆ ಕಾಣಿಸುತ್ತೆ. ಇನ್ಸ್ಪೆಕ್ಟರ್, ಯಾರ ಮನೆಗೆ ಹೋಗಬೇಕೆನ್ನುವುದು ಸರಿಯಾದ ಅಡ್ರೆಸ್ ತಿಳಿದುಕೊಂಡು ಹೋಗು ಮಗನೇ. ಇದು ದೇವೇಂದ್ರ ದೇಸಾಯಿಯವರ ಮನೆ ತಾನೆ? ಹೌದು. ಹಾಗಾದರೆ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಲೇ ತಮ್ಮ ಇನ್ಸ್ಪೆಕ್ಟ್ರ, ಲೇ ತಮ್ಮ ಇನ್ಸ್ಪೆಕ್ಟ್ರ, ಈ ನಮ್ ಗೌಡ್ರನ್ನ ಅರೆಸ್ಟ್ ಮಾಡಾಕ ಏನ್ ಕಾರಣ ಐತಪ್ಪ? ಏ ತಮ್ಮ ಪೊಲೀಸಪ್ಪ, ಕಾರಣವಿದೆ ಮುನಿಯಪ್ಪ, ಕಾರಣವಿದೆ. ಇದೇ ಊರಿನ ಶ್ರೀರಾಮಚಂದ್ರ ಎಂಬ ಬಡ ರೈತನ ಆಸ್ತಿಯನ್ನು ಈ ದೇಸಾಯಿ ಅವರು ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಆ ಆಸ್ತಿಗೆ ತಮ್ಮ ಹೆಸರನ್ನು ಕೂಡ ಎಂಟ್ರಿ ಮಾಡಿಸಿಕೊಂಡಿದ್ದಾರೆ. ಆ ಆಸ್ತಿ ವಾರಸ್ಥರಾದ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವನ ಮಗ ಪ್ರಶಾಂತ ನಮ್ಮ ಆಸ್ತಿ ನಮಗೆ ಬಿಡಿಸಿಕೊಡಬೇಕೆಂದು ಕಂಪ್ಲೀಟ್ ಕೊಟ್ಟಿದ್ದಾರೆ. ಆ ಆಸ್ತಿ ವಿಚಾರಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಅರೆಸ್ಟ್ ಮಾಡೋದಕ್ಕೆ? ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚೇರಿಗಳೆಲ್ಲ ಈ ದೇಶಗತ್ತಿ ಮನೆತನದವರೆಗೆ ಏನು ಹೊಸದಲ್ಲ. ಲೇ, ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿ ಆಗುತ್ತೇನೆ. ನೀನಿಲ್ಲಿಂದ ಜಾಗ ಖಾಲಿ ಮಾಡು. ನೋಡಿ ದೇಸಾಯವರೇ, ನೀವು ಊರಿಗೆ ದೊಡ್ಡವರೆಂದು ನಿಮಗೆ ತಿಳಿಸಿ ಹೇಳುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂತ ಮಾಡಿದ್ದು ನೀನ್ MP, ನೀನ್ MLA, ನೀನ್ ದೊಡ್ಡ ಮನುಷ್ಯ ಅಂತ ಅಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರ ತಲೆ ಬಾಗಲೇಬೇಕು. ಬರುತ್ತೇನೆ. ಸಾವಿತ್ರಿ, ಕಂಡ ಸತ್ತ ಮುಂಡೆ ಬದುಕಲೆಂತ ಸುಮ್ಮನೆ ಬಿಟ್ಟರೆ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ? ಸಕ್ಕಿನ ಸೂಳೆ. ಸುಮ್ಮನೆ ನಾವು ಹೇಳಿದಾಗೆ ಕೇಳಿದರೆ ಸರಿ. ಇಲ್ಲ, ಮುಂದೆ ಏನು ಮಾಡಬೇಕಂತ ಈ ದೇಸಾಯಿಗೆ ಚೆನ್ನಾಗಿ ಗೊತ್ತು. ಅಲ್ಲರಿ ಗೌಡ್ರನ್ರಿ, ತಡ್ರಿ ಕೊಡ್ತೀನಿ ಕೊಟ್ಟೆ. ಒಳ್ಳೆ. ಹಲೋ, ಹೇಳು ರಾಜೇಂದ್ರ. ದೇವೇಂದ್ರ, ನನಗೆ ಬರಬೇಕಾದ ಹಣ ಇನ್ನೂ ಬರಲಿಲ್ಲ. ರಾಜೇಂದ್ರ, ನಮ್ಮ ರೌಡಿ ರಾಜನ ಕೈಲಿ ಬೆಳಗ್ಗೆನೆ ಕೊಟ್ಟು ಕಳಿಸಿದ್ದೀನಲ್ಲ. ಏ ದೇವೇಂದ್ರ, ನಿನ್ನ ಗೌಡ್ಕಿ ಕುತಂತ್ರನ್ನ ಈ ರಾಜೇಂದ್ರನೊಂದಿಗೆ ಬೇಡ ಮಾಡಿ. ಸಂಜೆ 6 ಗಂಟೆ ಒಳಗಾಗಿ ನನಗೆ ಬರಬೇಕಾದ ಹಣ ಬರ್ತಿದ್ರೆ ನಿನ್ನ ಎಲ್ಲ ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುತ್ತೇನೆ. ಎಡೋ ಫೋನನ್ನ. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರಿಗೆ ಹಣ ಕೊಟ್ಟು ಬಾ. ನಾನು ಆ ಸಾವಿತ್ರಿ ಮನೆಗೆ ಹೋಗಿ ಸೈನ್ ಹಾಕಿಸಿಕೊಂಡು ಬರ್ತೇನೆ. ಮುನಿಯ, ಬಾ ಹೋಗೋಣ. ಆಯ್ತು ಅಣ್ಣ, ಹೋಗೋಣ ನಡಿ. जलने वाला जलने दो, जलाना हमारा काम है. जल जल के राख कर देगा. ये मादिगा बाइज का नाम है. दोस्तों को धोखा नहीं देता, दुश्मनों को मौका नहीं देता. That is गजेंद्र गौड़ा. ನಡ್ರಿ ದೇಶರ ಹೋಗೋಣ. ಅಲ್ರಿ, ಈ ಮಕ್ಕಳು ಅವ್ರ ಆಸ್ತಿ ಮ್ಯಾಗ ಕಣ್ಣು ಹಾಕಿದ್ದು ಆ ಪ್ರಶಾಂತ ಗೊತ್ತೈತಿ. ಅವ್ರ ಕೈಯಾಗ ಈ ಮಕ್ಕಳು ಏನ್ರ ಶೇಖರ ಇವ್ರ ಕಣ್ಣು ಕೆತ್ತಿ ಗೋಲಿ ಆಡ್ತಾನ ಗೋಲಿ.